ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ನಮಗೆ ಜುಲೈ 26ರಿಂದ ಆಗಸ್ಟ್ 1 ಈ ವಾರದಲ್ಲಿ ವಿಶೇಷವಾಗಿ ದ್ವಾದಶ ರಾಶಿ ಫಲಗಳು. ಅದಕ್ಕೂ ಮುಂಚೆ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜ ವೃಷಭ ರಾಶಿಯಲ್ಲಿಯೂ, ಬುಧ ಸ್ವಸ್ಥಾನ ಮಿಥುನ ರಾಶಿಯಲ್ಲಿಯೂ, ಗುರು ಉಚ್ಚ ಸ್ಥಿತಿಯಲ್ಲಿ ಕರ್ಕ ರಾಶಿಯಲ್ಲಿಯೂ, ಹಾಗೆ ನಮಗೆ ಸೂರ್ಯ ಕೂಡ ಗುರು ಜೊತೆ ಸೇರಿದೆ ಕರ್ಕ ರಾಶಿಯಲ್ಲಿ. ಹಾಗೆ ಶುಕ್ರ ಕೇತುಗಳ ಯುತಿಯಾಗಿದೆ ಸಿಂಹ ರಾಶಿಯಲ್ಲಿಯೂ. ಮತ್ತೆ ನೋಡಿ, ಸ್ಪೆಷಲಿ ಈ ವಾರದಲ್ಲಿ ವಿಶೇಷತೆ ಏನು ಅಂದರೆ, ಚಂದ್ರ ಧನುರ್ ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರ. ರಾಹು ಕುಂಭರಾಶಿ, ಶನೈಶ್ವರನು ಮೀನ ರಾಶಿಯಲ್ಲಿ ವಕ್ರೀಯವಾಗಿ ಸಂಚಾರ ಮಾಡ್ತಾ ಇದೆ. ಇದು ಈ ಗ್ರಹಗಳು ಈ ವಾರದಲ್ಲಿ ಗೋಚರಿಸುವ ರಾಶಿಗಳು. ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ ನಿಮ್ಮ ರಾಶಿ ಮತ್ತು 2ನೇ ಮನೆಯಲ್ಲಿ ಚಂದ್ರ ಸಂಚಾರ ಅಷ್ಟಮಾಧಿಪ ಆಗುತ್ತೆ. ಸೊ ಸಣ್ಣ ಪುಟ್ಟ ಒತ್ತಡಗಳು ಬಂದರೂ ಕೂಡ ನಮಗೆ ಬುಧನ ದೃಷ್ಟಿ ಬೀಳ್ತಿದೆ. ಯಾಕಂದರೆ ಕೇಂದ್ರಾಧಿಪತಿ ಸಪ್ತಮ ಮತ್ತು ದಶಮ ಈ ದೃಷ್ಟಿ ಯಾವಾಗ ಬೀಳುತ್ತೋ ಸ್ವಲ್ಪ ವಿದ್ಯಾರ್ಥಿಗಳಿಗೆ, ವಿದ್ಯಾಭ್ಯಾಸಕ್ಕೆ, ಕ್ರಿಯೇಟಿವಿಟಿಗೆ, ಸ್ಕೂಲ್ ನಡೆಸೋರಿಗೆ, ಟೀಚರ್ಸ್ಗೆ ಇವ್ರಿಗೂ ಸ್ವಲ್ಪ ರಿಲೀಫ್ ಸಿಗುವಂಥ ವಾರ. ಇಷ್ಟು ದಿವಸ ಒತ್ತಡದಲ್ಲಿದ್ದರು, ಈಗ ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಟ್ ಆದರೂ ಅಷ್ಟಮದಲ್ಲಿಂದ ಗುರು ದೃಷ್ಟಿ ಮಾಡಿದ್ರೆ ಒಂದು ಸ್ವಲ್ಪ ಚಿಂತೆ ಕೂಡ ಇರುತ್ತೆ. ಏನಾದರೂ ಒಂದು ಆಂಕ್ಷಿಯಸ್ನೆಸ್ಸು ಏನಾಗೋದು ಅನ್ನೋ ಚಿಂತೆ ಕೂಡ ಒಂದು 2-3 ದಿವಸ ಇರುತ್ತೆ. ಬಟ್ ಆಮೇಲೆ ಅದು ಕೂಡ ನಿಮಗೆ ಲಾಭ ರೀತಿಯಲ್ಲಿ ಕೊಡುತ್ತೆ. ಈಗ ನೋಡಿ, ನಿಮಗೆ 6ರಲ್ಲಿ ಕುಜ ಇದ್ರೆ ಈ ಕೆಲಸಗಳನ್ನ ಮಾಡೋ ಧೈರ್ಯ ಕೂಡ ಇರುತ್ತೆ. ಧೈರ್ಯವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ. ಯಾಕಂದ್ರೆ ಕುಜ ನಿಮಗೆ 6ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸಕ್ಕೆ, ಶತ್ರುಗಳ ಮೇಲೆ ವಿಜಯ, ಭೂಮಿ ವಾಹನಗಳಿಂದ ಲಾಭ, ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಬುಧ ಸಪ್ತಮದಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಚೆನ್ನಾಗಿದೆ. 10ನೇ ಮನೆ ಅಧಿಪತಿ ಕೆಲಸ ಕಾರ್ಯಕ್ಕೆ ಚೆನ್ನಾಗಿದೆ. 4ನೇ ಮನೆ ಶನಿಗೆ ಮಾತ್ರ ಪರಿಹಾರ ಬೇಕಾಗಿದೆ ನಿಮಗೆ. ಅರ್ಧಾಷ್ಟಮ ಶನಿಗೋಸ್ಕರ ರಾಮರಕ್ಷ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳೋದು. ಅದೇ ಥರನೇ ವೃದ್ಧರ ಮತ್ತು ಅಂಗವಿಕಲರ ಸೇವೆ ಮಾಡೋದು, ಇದರಿಂದ ಕೂಡ ಶನಿ ಪರಿಹಾರ ಆಗುತ್ತೆ. ನಂತರ ಇವ ನಮಗೆ 3ನೇ ಮನೆಯಲ್ಲಿ ರಾಹು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಭಾಗ್ಯದಲ್ಲಿ ಶುಕ್ರ ಕೇತು ಇರೋದಕ್ಕೆ ಸ್ವಲ್ಪ ತಾಯಿ ಮನೇಲಿರೋ ಹೆಣ್ಣು ಮಕ್ಕಳದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಅದೃಷ್ಟಗಳು ಶುಕ್ರ ಚೆನ್ನಾಗಿ ಕೊಟ್ಟರು ಕೇತು ನಿಧಾನ ಮಾಡಿಬಿಡುತ್ತೆ. ಹಾಗಾಗಿ ಗಣೇಶನ ಆರಾಧನೆ ಮಾಡೋದು, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು, ಇದರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ. ಓವರಾಲ್ ತಗೊಂಡ್ರೆ ಧನುರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆದಾಗಿ. ಮಕರ ರಾಶಿ ಮಕರ ರಾಶಿಯವರಿಗೆ 12ರ ಚಂದ್ರ ಸಂಚಾರ ಮಾಡ್ತಿದ್ದಾಗ ವಾರದ ಮೊದಲನೇ ಭಾಗದಲ್ಲಿ ಖರ್ಚು ಜಾಸ್ತಿ ಕಾಣುತ್ತೆ. 6ನೇ ಮನೆ ಬುಧ ಅನುಕೂಲ ಮಾಡಿಕೊಟ್ರು, ಬಟ್ 12ರ ಚಂದ್ರ ಇದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ, ಮಕ್ಕಳಿಗಾಗಿ ಖರ್ಚು ಜಾಸ್ತಿ ಬರುತ್ತೆ. ಸೊ ಇದನ್ನೆಲ್ಲ ನಾವು ಪರಿಹಾರ ಮಾಡ್ಕೋಬೇಕಾದ್ರೆ ಚಂದ್ರನಿಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ಸೋಮವಾರ ಶಿವನ ಅರ್ಚನೆಗಳು ಮಾಡಿಸೋದು, ರುದ್ರಾಭಿಷೇಕ ಮಾಡಿಸೋದು, ಇದರಿಂದ ಖಂಡಿತ ಚಂದ್ರ ಪರಿಹಾರ ಆಗುತ್ತೆ. ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು, ತಾಯಿ ಹೇಳಿದ ಮಾತು ಕೇಳೋದು, ಇದು ಯಾವುದನ್ನು ಒಂದು ಮಾಡಿದ್ರು ಕೂಡ ಚಂದ್ರ ಪರಿಹಾರ ಆಗುತ್ತೆ. ಅದೇ ಥರನೇ ನಿಮಗೆ 3ನೇ ಮನೆ ಶನಿ ವಕ್ರಿಯ ಆಗಿರೋದ್ರಿಂದ ಈ 3-4 ತಿಂಗಳು ಒತ್ತಡ ಬರ್ಬೋದು. ಬಟ್ ಆದರೂ ಕೂಡ ಗುರು ದೃಷ್ಟಿ ನಿಮ್ಮ ಮೇಲೆ ಬೀಳ್ತಿದೆ. ಹಾಗಾಗಿ ಚಿಂತೆ ಬಿಡಿ. ಓದುವರ ಅನ್ವೇಷಣೆ ಚೆನ್ನಾಗಿದೆ ಈ ವಾರದಲ್ಲಿ. ಸೊ ಎಲ್ಲ ರೀತಿಯೂ ನಿಮಗೆ ಲಾಭನೇ ಕೊಡುತ್ತೆ. ಗುರು ಇದೆ, ಸೂರ್ಯ ಇದೆ, ಖಂಡಿತ ಲಾಭ ನಿರೀಕ್ಷಿಸ್ಬೋದು. ಇನ್ನು ನಿಮಗೆ ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ಆಕಸ್ಮಿಕ ಲಾಭಗಳನ್ನು ನಿರೀಕ್ಷಿಸ್ಬೋದು. ಕೇತುಗೆ ಪರಿಹಾರ ಬೇಕು, ಸಣ್ಣ ಪುಟ್ಟ ಏಟ್ ಬಿಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಕೇತುಗೋಸ್ಕರ ಪರಾಶಿ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಅಲ್ಲೇ ಅರ್ಚನೆಗಳು ಮಾಡಿಸಿ, ಅದು ಖಂಡಿತ ನಿಮಗೆ ಲಾಭ ತಂದುಕೊಡುತ್ತೆ. ಇನ್ನು ಮಕರ ರಾಶಿಯವರಿಗೆ 2ರ ರಾಹು ಇದೆ, ತಕ್ಕ ಮಟ್ಟಿಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಓವರಾಲ್ ಆಗಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಖರ್ಚು ಹೆಚ್ಚು ಅನ್ಬೋದು, ಬಟ್ ಆದರೂ ಚೆನ್ನಾಗಿದೆ, ಒಳ್ಳೆಯದಾಗಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ 11-12ರಲ್ಲಿ ಚಂದ್ರ ಸಂಚಾರ. ವಾರದ ಸ್ಟಾರ್ಟಿಂಗ್ನಲ್ಲಿ ಹೊಸ ಉತ್ಸಾಹ, ಉರುಪು, ಉಲ್ಲಾಸ, ಲಾಭದಾಯಕವಾಗೇ ಇದೆ. ಯಾಕಂದರೆ ಕುಂಭರಾಶಿಯವರಿಗೆ 6ನೇ ಮನೆ ಅಧಿಪತಿ 11ರಲ್ಲಿ ಇದ್ದಾಗ ಕೆಲಸ ಕಾರ್ಯಗಳಲ್ಲೆಲ್ಲ ಗೆಲುವು. 12ಕ್ಕೆ ಬಂದೇಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆದರೆ ಗುರು ದೃಷ್ಟಿ ಬೀಳುತ್ತೆ. ಬಟ್ 6ನೇ ಮನೆಯಿಂದ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಖರ್ಚು, ಯಾವುದಾದ್ರೂ ವಿಷಯಕ್ಕೆ ಖರ್ಚು ಬರೋದಕ್ಕೆ ಚಾನ್ಸಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಿ. ಇನ್ನು ಕುಂಭರಾಶಿಯವರಿಗೆ 5ರಲ್ಲಿ ಕ್ರಿಯೇಟಿವಿಟಿ ಅಂದರೆ ಬುಧ ಅಲ್ಲೇ ಇದೆ. ಸೊ ಕ್ರಿಯೇಟಿವಿಟಿ, ಜಾಬ್ ಕೆಲಸಗಳು ಸಿಗ್ಬೋದು, ಕ್ರಿಯೇಟಿವಿಟಿ ಅವಕಾಶಗಳು ಸಿಗ್ಬೋದು. ಅಷ್ಟಮಾಧಿಪತಿನೂ ಆಗಿರೋದ್ರಿಂದ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಬ್ಯಾಲೆನ್ಸ್ ಮಾಡಬೇಕು. 5 ನಮಗೆ 8 ಎರಡು ಕನೆಕ್ಟ್ ಆದಾಗ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಎಚ್ಚರಿಕೆ, ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ, ಇನ್ನು ಬೇರೆ ವಿಷಯಗಳೆಲ್ಲ ಸಹಾಯ ಮಾಡುತ್ತೆ ಬುಧ. ಇನ್ನು 4ನೇ ಮನೆಯಲ್ಲಿ ಕುಜ
ಸ್ಥೈರ್ಯ ಹೆಚ್ಚುತ್ತೆ, ಭೂಮಿ ವಾಹನಗಳಿಂದ ಲಾಭ ತಂದು ಕೊಡುತ್ತೆ. ಸೊ ಓವರಾಲ್ ಕುಂಭರಾಶಿಯವರು ಚೆನ್ನಾಗಿದೆ. ಬಟ್ ಈ ಶನೀಶ್ವರನು ವಕ್ರಿಯ ಆಗಿರೋದ್ರು ಸ್ವಲ್ಪ ಎಲ್ಲೋ ಹಿಂದಗಡೆ ಒತ್ತಡ ಇರುತ್ತೆ, ಏನೋ ಒಂದು ಭಯ ಕಾಡುತ್ತೆ. ಹಾಗಾಗಿ ಈ 3-4 ತಿಂಗಳು ಶನೈಶ್ವರನಿಗೋಸ್ಕರ ರಾಮ ರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 20 ಬಾರಿ ಹೇಳ್ಕೊಳೋದ್ರಿಂದ ನಮಗೆ ಈ ಸಂಯಮ ಸಹನೆ ಕಾಪಾಡ್ಕೊಳ್ಳೋದ್ರಿಂದ ಭಯ ನಿವಾರಣೆ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಂತೂ ತುಂಬ ಚೆನ್ನಾಗಿ ಮುಂದೆ ನಡ್ಕೊಂಡು ಹೋಗುತ್ತೆ, ಒಳ್ಳೆಯದಾಗಲಿ. ಸಪ್ತಮದಲ್ಲಿ ಶುಕ್ರ ಕೇತು ಇರುತ್ತೆ. ಹಾಗಾಗಿ ಕೇತು ಅವಾಗ ಪತಿ ಪತ್ನಿಯಲ್ಲಿ ಕೆಲಸಗಳು ನಿಧಾನ, ಅವ್ರು ಬರೋ ಹಣಕಾಸು ನಿಧಾನ ಆಗ್ತಿರುತ್ತೆ. ಸೊ ಅದಕ್ಕೆ ಹಾಗಾಗಿ ಸಪ್ತಮದ ಕೇತುಗೂ ಪರಿಹಾರ ಆಗಬೇಕು. ಗಣೇಶನ ಆರಾಧನೆ, ಬೀದಿ ನಾಯಿಗೆ ಆಹಾರ, ಇದು ಖಂಡಿತ ಕೇತುಗೆ ಪರಿಹಾರ ಆಗುತ್ತೆ. ಸೊ ಓವರಾಲ್ ತೊಂದರೆ ಕುಂಭರಾಶಿಗೆ ಮಿಶ್ರ ಫಲ, ಅದರಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಒಳ್ಳೆಯದು. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಕೇಂದ್ರ ಅಂದರೆ ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ, ಪಂಚಮಾಧಿಪತಿ 10-11ರ ಸಂಚಾರ ಮಾಡ್ತಿದ್ರೆ ಒಳ್ಳೆ ಕ್ರಿಯೇಟಿವಿಟಿ ಚೆನ್ನಾಗಿದೆ, ಹೊಸ ಕೆಲಸಗಳು ಚೆನ್ನಾಗಿದೆ, ಮಕ್ಕಳ ವಿಚಾರದಲ್ಲಿ ಚೆನ್ನಾಗಿದೆ, ಮಕ್ಕಳಿಂದ ಲಾಭ ಚೆನ್ನಾಗಿದೆ. 4ನೇ ಮನೆಯಲ್ಲಿ ಬುಧ, ಹಾಗಾಗಿ ಬುಧ ನಿಮಗೆ ವಿಶೇಷವಾಗಿ ವಿದ್ಯಾಭ್ಯಾಸ, ಕೆಲಸ ಕಾರ್ಯ, ಯಾಕಂದರೆ ಸಪ್ತಮಾಧಿಪತಿ ವ್ಯಾಪಾರ ವ್ಯವಹಾರಗಳಲ್ಲೂ ಅನುಕೂಲ ಮಾಡಿಕೊಡುತ್ತೆ. 3ರಲ್ಲಿ ಕುಜ ಪರಾಕ್ರಮ ಭಾವದಲ್ಲಿರೋದ್ರಿಂದ ನಿಮಗೆ ಸ್ಥೈರ್ಯ ಹೆಚ್ಚಾಗುತ್ತೆ ಈ ವಾರದಲ್ಲಿ. ಬಟ್ ಆದರೆ ನೀವು ಅದನ್ನೇ ಸ್ವಲ್ಪ ತಾಳ್ಮೆ ಇರಬೇಕು, ಯಾಕಂದರೆ ನಿಮ್ಮ ಶನೈಶ್ವರ ಜನ್ಮದಲ್ಲಿದೆ. ಬಟ್ ಪಂಚಮದಲ್ಲಿ ಗುರು ಬಲ ಬಂದು ದೃಷ್ಟಿ ಶನೈಶ್ವರನ ಮೇಲೆ ಬಿದ್ದಿರೋದು ಒಂದು ಕೆಲಸದಲ್ಲಿ ಒಳ್ಳೆ ಅವಕಾಶನೂ ತಂದುಕೊಡುತ್ತೆ, ವಿಶೇಷವಾಗಿ ಲಾಭನೂ ತಂದುಕೊಡುತ್ತೆ. ಸೊ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಜನ್ಮ ಶನಿಗೆ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳಿ. ವೃದ್ಧರ ಸೇವೆ ಮಾಡೋದು, ಅಂಗವಿಕಲರಿಗೆ ಏನಾದರೂ ದಾನ ಧರ್ಮ ಮಾಡೋದು, ಅದೇ ಥರನೇ ಶನೈಶ್ವರನ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸ ಅಥವಾ ರಾಮರಕ್ಷಾ ಸ್ತೋತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳೋದ್ರಿಂದ ಖಂಡಿತ ಶನೈಶ್ವರನದು ಪರಿಹಾರ ಆಗುತ್ತೆ. ನಿಮಗೂ ಈ ವಾರ ವಿಶೇಷವಾಗಿ ಲಾಭನೇ ತಂದುಕೊಡುತ್ತೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.